ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಬಿ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ. 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡು ನಾನು ಸೂಜಿ ಐಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಮೀಡಿಯಮ್ ಸೈಜ್ ಬೀಡ್ಸ್ನ ತಗೊಂಡಿದ್ದೀನಿ. 80 ಎಳೆ ಸಿಲ್ಕ್ ಥ್ರೆಡ್ನ ನಾನು ಸುತ್ತಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಕಲರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ 1 ಕಲರ್ನಾದ್ರು ಯೂಸ್ ಮಾಡ್ಬೋದು. ಆಲ್ರೆಡಿ ನಾನು 1 ಕುಚ್ಚನ್ನ ಹಾಕಿದ್ದೀನಿ. ಇವಾಗ ನಾನು ಸ್ಯಾರಿಗೆ ಥ್ರೆಡ್ನ ಇನ್ಸರ್ಟ್ ಮಾಡ್ಕೊತೀನಿ. ನೋಡಿ, ನಾನು ಯಾವ ರೀತಿ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ, ನೀವು ಅದೇ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ. ಥ್ರೆಡ್ನ ಸ್ಯಾರಿಗೆ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಮಾಲ್ ನಾಟ್ನ ಹಾಕ್ತೀನಿ. ನಾನು ಯಾವ ರೀತಿ ನಾಟ್ ಹಾಕ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ. ಸ್ಯಾರಿ ಪಲ್ಲು ಹತ್ರ ಬರೋ ಥರ ನಾನು ಒಂದು ನಾಟ್ನ ಹಾಕಿದ್ದೀನಿ. ನಾಟ್ ಹಾಕೊಂಡಾದ್ಮೇಲೆ 1 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಒಂದು ಥ್ರೆಡ್ನ ಇನ್ಸರ್ಟ್ ಮಾಡ್ಕೊತೀನಿ. ಥ್ರೆಡ್ನ ಇನ್ಸರ್ಟ್ ಮಾಡಿಕೊಂಡು ನಾನು ಮತ್ತೆ ಇಲ್ಲಿ ನಾಟ್ನ ಹಾಕ್ತೀನಿ. ಆವಾಗಲೇ ಯಾವ ರೀತಿ ನಾಟ್ ಹಾಕ್ಕೊಂಡ್ವಿ ಅದೇ ರೀತಿ ನಾಟ್ನ ಹಾಕ್ಕೊಳ್ಬೇಕು. ಈ ಡಿಸೈನ್ನ ಬೇಬಿ ಕುಚ್ಚು ಹಾಕೋರು ಕೂಡ ಟ್ರೈ ಮಾಡ್ಬೋದು, ತುಂಬಾ ಈಸಿ ಇದೆ ಫ್ರೆಂಡ್ಸ್. ಇವಾಗ ನಾನು ಸಿಲ್ಕ್ ಥ್ರೆಡ್ ತುದಿಯಲ್ಲಿ ನಾನು ಗಮ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೀಡ್ಸ್ನ ನಾವು ಇನ್ಸರ್ಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು ಸಿಲ್ಕ್ ಥ್ರೆಡ್ ತುದಿಯಲ್ಲಿ ಗಮ್ ಯೂಸ್ ಮಾಡಿದ್ದೀನಿ. ಇವಾಗ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನು ಬಿಗ್ ಬೀಡ್ಸ್ ಆದರೂ ತಗೊಳ್ಬೋದು ಅಥವಾ ಡಿಸೈನರ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಈ ಡಿಸೈನಿಗೆ ನಾನು ಇಲ್ಲಿ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. 2 ಥ್ರೆಡ್ನ ಹಿಡ್ಕೊಂಡು ನಾನು ಒಂದು ನಾಟ್ನ ಹಾಕ್ತಾ ಇದ್ದೀನಿ. ನೋಡಿ, ನಾನು ಯಾವ ರೀತಿ ನಾಟ್ ಹಾಕ್ತಾ ಇದ್ದೀನಿ ನೀವು ಕೂಡ ಅದೇ ರೀತಿ ನಾಟ್ನ ಹಾಕಿ. ಸ್ವಲ್ಪ ಲೂಸ್ ಆಗಿರೋ ಥರನೇ ನಾಟ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು 80 ಎಳೆ ಸಿಲ್ಕ್ ಥ್ರೆಡ್ನ ತಗೊಂಡು ಕುಚ್ಚು ಕಟ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ನ ಎಲ್ಲ ಸರಿ ಮಾಡಿಕೊಂಡು ನಾನಿವಾಗ ಝರಿ ಥ್ರೆಡ್ನ ತಗೊಂಡು ಕುಚ್ಚು ಕಟ್ತಾ ಇದ್ದೀನಿ. 3 to 4 ಟೈಮ್ಸ್ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ಡಿಗೆ ಸುತ್ತಬೇಕು. ಇವಾಗ ನಾನು ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ತುಂಬ ಲೆಂತಾಗಿ ಕುಚ್ಚು ಬಿಡಬೇಡಿ, ಚೆನ್ನಾಗಿ ಕಾಣಲ್ಲ. 6 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ನಾನು ಸ್ಯಾರಿಗೆ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ನಾಟ್ ಹಾಕ್ಕೊಳ್ತೀನಿ. ಸ್ಮಾಲ್ ಆಗಿ ನಾಟ್ ಹಾಕೋಣಕ್ಕೆ ಟ್ರೈ ಮಾಡಿ. ನಾಟ್ ಹಾಕೊಂಡಾದ್ಮೇಲೆ ನಾನು ಅದನ್ನು ಸರಿಯಾಗಿ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಮತ್ತೆ 1 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ಮತ್ತೆ 6 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ನಾನು ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ಸರ್ಟ್ ಮಾಡಿಕೊಂಡು ಮತ್ತೆ ನಾಟ್ನ ಹಾಕ್ತೀನಿ. ನಾಟ್ ಹಾಕೊಂಡು ಆದಮೇಲೆ ನಾನು ಸಿಲ್ಕ್ ಥ್ರೆಡ್ ತುದಿಯಲ್ಲಿ ನಾನು ಗಮ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೆ ಬೇಕಿದ್ರೂ ಇನ್ಸರ್ಟ್ ಮಾಡ್ಬೋದು ಬೀಡ್ಸ್ಗಳನ್ನು. ಇವಾಗ ನಾನು ಮೀಡಿಯಮ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ.
ನಿಮಗೆ ಯಾವ ರೀತಿ ಇನ್ಸರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅದೇ ರೀತಿ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. 2 ಸಿಲ್ಕ್ ಥ್ರೆಡ್ನ ತಗೊಂಡು ನಾನು ಒಂದು ನಾಟ್ನ ಹಾಕ್ಕೊಳ್ತೀನಿ. ಬೀಡ್ಸ್ ಹತ್ರ ಹೋಗಿ ಕೂರೋ ಥರ ಒಂದು ನಾಟ್ನ ಹಾಕ್ಕೊಳ್ಬೇಕು. ನೋಡಿ ನಾನು ಯಾವ ರೀತಿ ನಾಟ್ ಹಾಕಿದ್ದೀನಿ ಅದೇ ರೀತಿ ನೀವು ಕೂಡ ನಾಟ್ನ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡಾದಮೇಲೆ ನಾನು 80 ಎಳೆ ಸಿಲ್ಕ್ ಥ್ರೆಡ್ನ ಸುತ್ಕೊಂಡಿದ್ದೆ ಅಲ್ಲ ಅದನ್ನು ನಾನು ಇನ್ಸರ್ಟ್ ಮಾಡ್ಕೊತೀನಿ. ತುಂಬ ಟೈಟಾಗಿ ನಾಟ್ ಹಾಕಿದ್ರೆ ಆ ಥರ ಆಗುತ್ತೆ. ಇವಾಗ ನಾನು ಸರಿ ಮಾಡ್ಕೊಂಡಿದ್ದೀನಿ ನೋಡಿ. ನೀವು ಕೂಡ ಇದೇ ರೀತಿ ಸರಿ ಮಾಡ್ಕೊಳ್ಳಿ. ನಂತರ ನಾನು ಝರಿ ಥ್ರೆಡ್ನ 3ರಿಂದ 4 ರೌಂಡು ಸುತ್ಕೊಳ್ತೀನಿ. ಝರಿ ಥ್ರೆಡ್ನ ಎಷ್ಟು ದಪ್ಪ ಸುತ್ತುತ್ತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಕುಚ್ಚು. ಇವಾಗ ನಾನು ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ನನಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.